ಬೆಳಿಗ್ಗೆ ಟೈಮಲ್ಲಿ ಬ್ರೇಕ್ಫಾಸ್ಟ್ ಗೆ ಇಡಿಯಪ್ಪ ಮಾಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇಷ್ಟ ಆಗುತ್ತೆ. ಆದ್ರೆ ಈ ತರ ಮಸಾಲಾ ಇಡಿಯಪ್ಪಂನ ಮಾಡ್ಕೊಟ್ ನೋಡಿ ಎಲ್ಲರಿಗೂ ತುಂಬಾನೇ ಇಷ್ಟವಾಗುತ್ತೆ. ಬನ್ನಿ ಇದನ್ನ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಬೌಲ್ಗೆ ನಮ್ಮ ಫುಡ್ಡಿ ಕನ್ನಡ ಇಡಿಯಪ್ಪಂ ಹಿಟ್ಟನ್ನ 1 ಕಪ್ ಅಷ್ಟು ಹಾಕೋಣ. ಜೊತೆಗೆ 1/4 ಟೀ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು 1 ಕಪ್ ಅಷ್ಟು ನಾರ್ಮಲ್ ವಾಟರ್ ನ ತಗೊಂಡು ಸ್ವಲ್ಪನೇ ಹಾಕಿ ಚೆನ್ನಾಗಿ ಸಾಫ್ಟ್ ಹಿಟ್ಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಇಡಿಯಪ್ಪಂ ಪ್ಲೇಟ್ ನಲ್ಲಿ ಸ್ವಲ್ಪ ತುಪ್ಪ ಸವರಿ ಹಿಟ್ಟನ್ನ ತೆಗೆದು ಇಡಿಯಪ್ಪಂ ಮಚ್ನಲ್ಲಿ ಹಾಕಿ ಈ ತರ ಪ್ರೆಸ್ ಮಾಡಿ ಹಾಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 1-2 ನಿಮಿಷ ಸ್ಟೀಮ್ ಮಾಡಿ ತೆಗೆದು ಸ್ವಲ್ಪ ಬಿಸಿ ಆರದ್ಮೇಲೆ ಈ ತರ ಉದುರಿಸಿಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ 1/4 ಟೀ ಸ್ಪೂನ್ ಸೋಂಪು, ಸಣ್ಣ ಕಟ್ ಮಾಡಿಟ್ಟಿರುವ ಈರುಳ್ಳಿ, ಕರಿಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸ್ಕೊಳ್ಳೋಣ. ಈಗ ಸಣ್ಣ ಕಟ್ ಮಾಡಿಟ್ಟಿರುವ ಕ್ಯಾರೆಟ್, ಬೀನ್ಸ್, ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅರ್ಧ ಕಪ್ ಅಷ್ಟು ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನದ ಪುಡಿ, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಹಸಿ ವಾಸನೆ ಹೋದ್ಮೇಲೆ 1/4 ಕಪ್ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಉದುರಿಸಿಟ್ಟಿರುವ ಇಡಿಯಾಪಂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲಾ ಇಡಿಯಾಪಂ ರೆಡಿ. ಖಂಡಿತ ಇದನ್ನ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.